ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ನೆಕ್ಸ್ಟ್ ರಿಜ್ವಾನ್ ಅರ್ಷದ್ ಎಸ್ ಶಿವಾಜಿನಗರ ಶಾಸಕರು, 2 ಬಾರಿ ಶಾಸಕರು, ಒಮ್ಮೆ MLC ಆಗಿದ್ರು. ಸೊ ಅಂದರೆ 3 ಬಾರಿ ಶಾಸಕರಾಗಿರ್ತಕ್ಕಂಥ ಅನುಭವ ಇರ್ತಕ್ಕಂಥ ರಿಜ್ವಾನ್ ಅರ್ಷದ್ ಹೆಸರು ಈಗ ಫೈನಲ್ ಆಗಿದೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ. ಸೊ ಯೂತ್ ಕಾಂಗ್ರೆಸ್ನ ಬಂದಂತಹ ಲೀಡ್ರು ಇಬ್ಬರಿಗೂ ಕೂಡ ಆತ್ಮೀಯರೇ, CM ಸಿದ್ದರಾಮಯ್ಯಗೂ ಆತ್ಮೀಯರೇ, ಜೊತೆಗೆ DK ಶಿವಕುಮಾರ್ಗೂ ಆತ್ಮೀಯರೇ. ಬಟ್ ಸಿದ್ದರಾಮಯ್ಯ ಜಾಸ್ತಿ ಸಪೋರ್ಟ್ ಮಾಡ್ತಾರೆ ರಿಜ್ವಾನ್ ಅರ್ಷದ್ಗೆ ಅನ್ನೋ ಲೆಕ್ಕಾಚಾರ. ದಾವಣಗೆರೆ ಬೈ ಎಲೆಕ್ಷನನ್ನು ಸಾಕಷ್ಟು ಜಮೀರ್ ಅಹಮದ್ ಖಾನ್ ನೆಗ್ಲೆಕ್ಟ್ ಮಾಡಿದ್ರೆ ಇವರು ಮುಸ್ಲಿಂ ಸಮುದಾಯನ ಒಗ್ಗೂಡಿಸಿ ಕಾಂಗ್ರೆಸ್ ಪರ ವೋಟ್ ಹಾಕ್ಸೋದ್ರಲ್ಲಿ ಸಕ್ಸಸ್ ಆಗಿದ್ರು. ಹೀಗಾಗಿ ಇವರಿಗೆ ಒಲಿತಾ ಇರಬಹುದಾ ರಿಜ್ವಾನ್ ಅರ್ಷದ್ಗೆ? ಹಾಗಾದ್ರೆ ಜಮೀರ್ಗೆ ಔಟ್ ಆಗ್ತಾರ ಇದರಿಂದ? ರಿಜ್ವಾನ್ ಇನ್ನಾದ್ರೆ ಜಮೀರ್ ಔಟ್ ಆಗ್ತಾರಾ? ರಿಜ್ವಾನು ಮತ್ತೆ ಬೆಂಗಳೂರಿಂದ ಬೇರೆಯವರ ಹೆಸರು ಕೂಡ ಬಹಳಷ್ಟು ಚರ್ಚೆ ಆಗ್ತಿರೋದ್ರಿಂದ ಬಹುತೇಕ ಜಮೀರ್ ಔಟ್ ಆಗ್ಬೋದು. ಯಾರಿಸ್ ಸೆಂಟ್ರು ಆದ್ರೂ ಕೂಡ ಆಶ್ಚರ್ಯ ಇಲ್ಲ. ಆದರೆ ರಿಜ್ವಾನ್ ಹೆಸರು ಬಹಳ ಹೈಕಮಾಂಡ್ ಅಂಗಳದಲ್ಲಿ, ಅದರ ರಾಹುಲ್ ಗಾಂಧಿ ಅವರ ಟೀಮಲ್ಲೇ ಬಹಳ ಚರ್ಚೆ ಆಗ್ತಿದೆ. ಒಂದು ಮೊನ್ನೆ ದಾವಣಗೆರೆ ಬೈ ಎಲೆಕ್ಷನ್ ಒಂದು ಸ್ಟ್ರಾಟಜಿ ಆಗಿರ್ಬೋದು. ಅದೇ ರೀತಿ ಜಮೀರ್ ಅಹಮದ್ ಖಾನ್ ಅವರು ಮಾತನಾಡಿದಾರೆ ಅನ್ನಲಾದಂತಹ ಒಂದು ಆಡಿಯೋ ಸಂಬಂಧಪಟ್ಟಂತೆ ಅದನ್ನು ತಗೊಂಡು ಬಂದು KPCC ಕಚೇರಿಯಲ್ಲಿ ಯಾವ ಮುಲಾಜು ಇಲ್ಲದೆ ಸುದ್ದಿಗೋಷ್ಠಿ ಮಾಡಿ ನಮ್ಮ ನಾಯಕರುಗಳ ಇದರ ಹಿಂದೆ ಇರೋದು ಅನ್ನುವಂಥದ್ದನ್ನು ಹೇಳಿದ್ದಾಗಿರ್ಬೋದು. ಅದ್ರ ಜೊತೆಗೆ ಎಲ್ಲೂ ಕೂಡ ಜಮೀರ್ ಅಹಮದ್ ಅವರ ಹೆಸರು ಅವ್ರೇನು ತಗೊಳ್ಳಿಲ್ಲ. ಆ ದಾವಣಗೆರೆ ಬೈ ಎಲೆಕ್ಷನ್ ಆದ ಬಳಿಕ ಇವರು ಮಾಡಿದಂತಹ ಸ್ಟ್ರಾಟಜಿ ಮತ್ತೆ ಇವ್ರು ಮಾಡಿದಂತಹ ಲಾಬಿ ವರ್ಕೌಟ್ ಆದಂತೆ ಕಾಣಿಸ್ತಿದೆ. ಸಿದ್ದರಾಮಯ್ಯ ಯಾವತ್ತೂ ಜಮೀರ್ ಅಹಮದ್ ಖಾನ್ ಅವ್ರನ್ನ ಬಿಟ್ಕೊಡದೇ ಇದ್ದಂತಹ ಸಿದ್ದರಾಮಯ್ಯ ಈ ಬಾರಿ ಹೆಚ್ಚು ಸಿದ್ದರಾಮಯ್ಯ ಅವ್ರ ನಿವಾಸದಲ್ಲಿ ಕಾವೇರಿಯಲ್ಲಿ ಆಗಿರ್ಬೋದು, ದೆಹಲಿಗೆ ಹೋದ ಬಳಿಕ ಆಗಿರ್ಬೋದು, ಅಲ್ಲೆಲ್ಲೂ ಜಮೀರ್ ನಾವು ನೋಡ್ಲಿಲ್ಲ. ಆದ್ರೆ ರಿಜ್ವಾನ್ ಸಿದ್ದರಾಮಯ್ಯ ಎಲ್ಲೋದ್ರೆ ಅಲ್ಲಿ ಹೋಗ್ತಾ ಇದ್ರು. ಬಹುತೇಕ DK ಶಿವಕುಮಾರ್ ಸಮಸ್ಯೆ ಇಲ್ಲ, ರಿಜ್ವಾನ್ ಹೆಸರಿಗೆ, ಜಮೀರ್ ಹೆಸರಿಗೆ ಸಮಸ್ಯೆ ಇರ್ಬೋದು. ಹೀಗಾಗಿ ಫೈನಲ್ ಆಗಿದೆ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ, DK ಶಿವಕುಮಾರ್ ಅವರು ಹೇಳಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಹೈಕಮಾಂಡ್ ಅಂಗಳದಿಂದ ಸಿಗ್ತಾ ಇದೆ. ಹೀಗಾಗಿ ದೆಹಲಿಗೆ ಹೋಗಿದ್ದಂತ ರಿಜ್ವಾನ್ ಕೂಡ ವಾಪಸ್ ಬರ್ತಾ ಇದ್ದಾರೆ. ಸೊ ಹಾಗಾಗಿ ಬಹುತೇಕ ಫೈನಲ್ ಆಗ್ಬಹುದು, ರಿಜ್ವಾನ್ ಅರ್ಷದ್ ಮಂತ್ರಿ ಆಗ್ತಾರೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ.